EVM ಮೇಲೆ ನಮ್ಗೆ ಭರೋಸೆ ಇಲ್ಲ. EVMಗೆ ಅಲ್ಲಿದು ಗದ್ದೆಗಳಾಗ್ತಾವೆ ಅಂತ ಕೇಳ್ಕೊಂಡಿದ್ವಿ. EVM ಜೊತೆಗೆ VVPAT ಇಲ್ಲ. ಅದ್ರ ಜೊತೆಗೆ ಈಗ SIR ಬಂದುಬಿಡ್ತು. ಆನಂತರ ಎಲೆಕ್ಷನ್ ಕಮಿಷನರ ಕೇವಲ ಸರ್ಕಾರದ ರಿಪ್ರೆಸೆಂಟೇಟಿವ್ ಅಷ್ಟೇ ಆಗಿಬಿಟ್ಟ. ಇವೆಲ್ಲವೂ ಇಲ್ಲಿ ಅಪ್ಲೈ ಆಗ್ತಾವೆ. ಮ್ಯಾಲೆ ಕೇಂದ್ರದಲ್ಲಿ ಅಧಿಕಾರ ಇದ್ದವ್ರು ಎದುರು ಹಾಕೊಳ್ಳೋಕೆ ಯಾವ ಅಧಿಕಾರಿಯೂ ಎಸ್ ಅನ್ನೋದಿಲ್ಲ ಅಂದಾಗ ಈ ಬಡದಾಡೆ ಕಾಂಗ್ರೆಸ್ನ ವೀಕ್ ಮಾಡಿ ಈ ದೇಶದಲ್ಲಿ ಡಿಕ್ಟೇಟರ್ ತೋರ್ತಿಗೆ ಇವರೆಲ್ಲ ಕಾರ್ಯಕರ್ತರಾಗ್ತಾ ಇದ್ದಾರೆ. ಮತ್ತು ಇದು ಹಿಂಗೆ ಹೋದ್ರೆ ಡಿಕ್ಟೇಟರ್ ಬಂದೇ ಬರ್ತಾರೆ. ನಾನಾ ಮುಖ್ಯಮಂತ್ರಿ ಆಗಬೇಕು, ನಾನಾ ಅಧ್ಯಕ್ಷ ಆಗಬೇಕು, ನಾನಾ ಆಗಬೇಕು. ಮಾಡಿರಿ, ಆಗ್ರಿ, ಯಾರು ಬೇಡ ಅನ್ನೋದಿಲ್ಲ. ಬಟ್ ಪಕ್ಷ ಉಳಿಬೇಕಲ್ಲ. 2028 ಗ್ಯಾರಂಟಿಗಳನ್ನು ನಿಶ್ಚಿತವಾಗಿ ತೊಗೊಂಡು ಬರ್ತಾರೆ. ಯಾರು? BJP. ಈಗ ಹೇಳಿದ ನೋಡ್ರಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಎಲ್ಲ ಘೋಷಣೆ 3000 ಹೆಣ್ಮಕ್ಳಿಗೆ ಮತ್ತೇನೋ ಫ್ರೀ, ಎಲ್ಲ ಫ್ರೀ ಕೊಡಲಿಕ್ಕೆ ರೆಡಿ ಆಗ್ಯಾರ. ಅವ್ರ ಜೊತೆಗೆ SIR ಅವ್ರ ಕಡೆ, ಗೌರ್ಮೆಂಟ್ ಅವ್ರ ಕಡೆ, ಮಿಲಿಟ್ರಿ ಅವ್ರ ಕಡೆ, ಇಲ್ಲಿ ಲೋಕಲ್ ಪೊಲೀಸರೆಲ್ಲ. ವೆಸ್ಟ್ ಬೆಂಗಾಲ್ ಅದೇ ಪರಿಸ್ಥಿತಿ ಕರ್ನಾಟಕಕ್ಕೆ. ಇದನ್ನೆಲ್ಲ ಎದುರು ಹಾಕೊಂಡು ಗೆಲ್ಲುವಂಥ ಶಕ್ತಿ ಸತೀಶ್ ಅವರಿಗಿದೆಯಾ? ಇದನ್ನೆಲ್ಲ ಎದುರು ಹಾಕೊಂಡು ಗೆಲ್ಲುವ ಶಕ್ತಿ DK ಅವರಿಗಿದೆಯಾ? ಸ್ವತಃ ಸಿದ್ದರಾಮಯ್ಯಗಿದೆಯಾ? ರಾಹುಲ್ ಗಾಂಧಿ ಅವ್ರಿಗಿದೆಯಾ? ರಾಹುಲ್ ಗಾಂಧಿ ಸೋಲ್ತಾನ ಬಂದಿದ್ದಾರೆ ಪಾಪ. ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಇವತ್ತು, ನಿಶ್ಚಿತವಾಗಿ ಪ್ರಾಮಾಣಿಕ ವ್ಯಕ್ತಿ. ಈ ರಾಜಕೀಯದಲ್ಲಿ ಹೇಳ್ತಾ ಇದ್ದೀನಿ ಮಾತನ್ನು. ಭ್ರಷ್ಟ ಹೌದು, ಅವರೆಲ್ಲ ಪಕ್ಷಗಳು ಭ್ರಷ್ಟಾಚಾರ ಐತೆ. BJP ಇದ್ದಲ್ಲೂ ಐತಿ, ಇಲ್ಲೂ ಇದ್ದಲ್ಲೂ ಐತಿ. ಯಾಕಂದ್ರೆ ಬೇರೆ ಮಾಡಿದ್ರೆ ಬೆಳೆದು ನಿಂತ್ಬಿಟ್ಟಿದ್ದೀವಿ. ಎಲ್ಲದೂ ಕಮಿಷನ್ ಎಲ್ಲ. ಇವತ್ತು ನೋಡಿರಿ, ಯಾಕಪ್ಪ ಸೇಮ್ ಆಗ್ಬೇಕಂತಾರೋ ಯಾರು? ಇಲ್ಲಪ್ಪ ಇದು ಹೊಸ ವ್ಯವಸ್ಥೆ ಥರ ಅವ್ರದ್ದು, ನಾವು ಅದಕ್ಕೆ ನಾವು ಸೇಮ್ ಆಗಬೇಕು. ಏನು ಹೊಸ ವ್ಯವಸ್ಥೆ ಥರ ಅವರ? ಇಲ್ಲಿವರೆಗೆ ಸಿದ್ದರಾಮಯ್ಯವ್ರನ್ನ ಭ್ರಷ್ಟಾಚಾರ ಓಡಿಸಿದ್ರ, ಮತ್ತೊಂದು ಮಾಡಿದ್ರ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಕೊಟ್ರ. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಈ ಬರೀ 56,000 2.80 ಲಕ್ಷ ಜನಕ್ಕೆ ಉದ್ಯೋಗ ಕೊಡ